ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಒಂದು 20 ದಿನದಿಂದ ಎಲ್ಲರೂ ಪಶ್ಚಿಮ ಬಂಗಾಳ, ಸುಪ್ರೀಂ ಕೋರ್ಟ್, ವಕ್ಫ್ ಬಿಲ್ ಅಂತಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಆದರೆ ಈ ಗ್ಯಾಪ್ನಲ್ಲಿ ಒಂದು ದೊಡ್ಡ ಘಟನೆ ನಡೆದಿದೆ. ಆದರೆ ಅದರ ಬಗ್ಗೆ ಯಾರೂ ಅಷ್ಟೊಂದು ಗಮನ ಕೊಡಲೇ ಇಲ್ಲ. ಅದು ಅರವಿಂದ್ ಕೇಜ್ರಿವಾಲ್ ಅವರ ಪುತ್ರಿ ಹರ್ಷಿತಾ ಕೇಜ್ರಿವಾಲ್ ಅವರ ಮದುವೆ. ಮೊದಲು ಹರ್ಷಿತಾ ಕೇಜ್ರಿವಾಲ್ ಹಾಗೂ ರಾಘವ್ ಚಡ್ಡಾ ಮದುವೆ ಮಾತುಕತೆ ನಡೀತಾ ಇತ್ತು. ಸುನೀತಾ ಕೇಜ್ರಿವಾಲ್ಗೆ ರಾಘವ್ ಚಡ್ಡಾಗೆ ತನ್ನ ಮಗಳನ್ನ ಕೊಡಬೇಕು ಅನ್ನೋ ಆಸೆ ಕೂಡ ಇತ್ತು. ಆದರೆ ಅಷ್ಟರಲ್ಲಿ ಪರಿಣಿತಿ ಚೋಪ್ರಾ ಬಂದರು. ಸೊ ಈಗ ಹರ್ಷಿತಾ ಕೇಜ್ರಿವಾಲ್ಗೆ ಬೇರೆ ವರನನ್ನ ಹುಡುಕಿ ಮದುವೆ ಮಾಡಲಾಗ್ತಾ ಇದೆ. ಅರೆ, ಎಕ್ಸ್ CM ಮಗಳ ಮದುವೆ ಎಲ್ಲೂ ಸುದ್ದಿಯೇ ಇಲ್ವಲ್ಲ ಅಂದ್ಕೊಳ್ಬೇಡಿ. ಕಾಮನ್ CM ಮಗಳ ಮದುವೆಯನ್ನೇನೋ ಕಾಮನ್ ಆಗಂತೂ ಮಾಡಲಿಲ್ಲ. ಮದುವೆ ಜೋರಾಗೆ ನಡೆಯಿತು. ಕೆಲ ದಿನಗಳ ಹಿಂದೆ ಕೇಜ್ರಿವಾಲ್ ಮಗಳ ನಿಶ್ಚಿತಾರ್ಥ ನಡೆದಿತ್ತು. ಅದು ಸಡನ್ ಆಗಿ ಆದಂಥ ಎಂಗೇಜ್ಮೆಂಟ್. ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಹಾಗೆ ಈಗ ಕೂಡ ಅದೇ ರೀತಿ ರಹಸ್ಯವಾಗಿ ದೆಹಲಿಯಲ್ಲಿ ಮದುವೆ ನಡೀತಾ ಇದೆ. ಮಾಜಿ CM ತನ್ನ ಮಗಳ ಮದುವೆಯನ್ನು ಇಷ್ಟೊಂದು ರಹಸ್ಯವಾಗಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನಂತೂ ನೋಡಿದ್ದು. ಈ ಮದುವೆಯಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಮದುವೆಗೆ ಪಂಜಾಬ್ ಸರ್ಕಾರದ ಪೊಲೀಸ್ ಕಮಾಂಡೋಗಳೇ ಭದ್ರತಾ ಸಿಬ್ಬಂದಿಗಳಾಗಿದ್ರು. ಅವತ್ತು ಹೇಗೆ ದೆಹಲಿ ಎಲೆಕ್ಷನ್ನಲ್ಲಿ ಪಂಜಾಬ್ ವಾಹನಗಳು ಬಂದಿದ್ವೋ ಹಾಗೆ. ಇದರಲ್ಲಿ ಕೆಲವು ಮುಖ್ಯವಾದ ವಿಷಯಗಳಿವೆ. ಈ ಮದುವೆ ನಡೆದ ಸ್ಥಳ ಶಾಂಗ್ರಿಲಾ ಅನ್ನೋ 5 ಸ್ಟಾರ್ ಹೋಟೆಲ್. ಇದು ದೆಹಲಿಯ ಐಷಾರಾಮಿ ಹೋಟೆಲ್ನಲ್ಲಿ ಒಂದು. ಕೇಜ್ರಿವಾಲ್ ಒಬ್ಬ ಸಾಮಾನ್ಯ ಮನುಷ್ಯ. 49 ರೂಪಾಯಿ ಶರ್ಟ್ ಹಾಕೊಂಡು, ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡುವಂಥ ಮನುಷ್ಯನಿಗೆ ಈಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇನ್ನೊಂದು ವಿಷಯ, ಒಬ್ಬರು ಸ್ಪೆಷಲ್ ಡಾನ್ಸರ್ ಬಂದಿದ್ರು, ಪಂಜಾಬ್ CM ಭಗವಂತ್ ಸಿಂಗ್ ಮಾನ್. ಈ ವ್ಯಕ್ತಿ ತಮ್ಮ ಮದುವೆಯಲ್ಲಿ ಕೂಡ ಇಷ್ಟು ಡ್ಯಾನ್ಸ್ ಮಾಡಿರ್ಲಿಕ್ಕಿಲ್ಲ. ಆ ಲೆವೆಲ್ಗೆ ಡ್ಯಾನ್ಸ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ಕೊಳ್ಳೋ ಕೇಜ್ರಿವಾಲ್ ತನ್ನ ಮಗಳ ಮದುವೆಗೆ ಪಂಜಾಬ್ನ ಕಮಾಂಡೋಗಳನ್ನು ಕರೆಸ್ಕೊಳ್ತಾರೆ. ಅದು ಬಿಡಿ, ಒಬ್ಬ ರಾಜಕಾರಣಿಗಳ ಮದುವೆಗೆ ಯಾವತ್ತೂ ಕೂಡ ಪತ್ರಕರ್ತರಿಗೆ ಬರೋದು ಬೇಡ ಅಂತ ಹೇಳಿದ್ದು, ತಡೆದಿದ್ದು ನೋಡೇ ಇಲ್ಲ. ರಿಪೋರ್ಟರ್ಸ್ ಬರೋದು ನಾರ್ಮಲ್. ಆದರೆ ಇಲ್ಲಿ ಬಂದ ರಿಪೋರ್ಟರ್ಗಳ ಮೇಲೆ ತಳ್ಳಾಟ, ಎಳೆದಾಟ ನಡೆದಿದೆ. ಅವರ ಕಮಾಂಡೋಗಳು ಪತ್ರಕರ್ತರನ್ನು ಒಳಗೆ ಬರೋದಕ್ಕೆ ಕೂಡ ಬಿಡಲೇ ಇಲ್ಲ. ಒಟ್ಟಾರೆ ಕೇಜ್ರಿವಾಲ್ನ ಮನಸ್ಥಿತಿ ನೋಡಿ. ನಾನು ದೆಹಲಿ ಮುಖ್ಯಮಂತ್ರಿ ಅಲ್ಲ ಅಂದರೂ ಕೂಡ ಭಾರತದ ಒಂದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಅಲ್ಲಿಂದ ನಾನು ಏನು ಬೇಕಾದರೂ ತರಬಲ್ಲೆ. ಅಂದರೆ ರಾಜ್ಯ ವರ್ಸಸ್ ರಾಜ್ಯದ ಫೈಟ್ ಇಂಡಿಯಾ ಅಲಯನ್ಸ್ ಮಾಡ್ತಾ ಇದೆ. ಅದನ್ನು ಕೇಜ್ರಿವಾಲ್ ಅಧಿಕಾರದಲ್ಲಿ ಇಲ್ಲಾಂದ್ರೂ ಅದನ್ನು ಮಾಡಬಲ್ಲೆ ಅನ್ನೋದನ್ನು ತೋರಿಸಲು ಪ್ರಯತ್ನಿಸ್ತಿದ್ದಾರೆ. ನೋಡಿ, ಕೇಜ್ರಿವಾಲ್ ಪಂಜಾಬ್ ಒಂದು ರಾಜ್ಯದಲ್ಲಿ ಅಧಿಕಾರ ಇದ್ದು ಇಷ್ಟು ಉರಿತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಎಲ್ಲಾದರೂ ಅವರಿಗೆ ಇನ್ನೂ 1-2 ರಾಜ್ಯಗಳು ಸಿಕ್ಕಿದ್ರೆ ಭಾರತವನ್ನು ತುಂಡು ತುಂಡು ಮಾಡಿಬಿಡ್ತಿದ್ರು. ಇನ್ನು ಕೇಜ್ರಿವಾಲ್ ಅವರ ಅಳಿಯನ ಬಗ್ಗೆ ಮಾತಾಡೋಣ. ಅಳಿಯನ ಹೆಸರು ಸಂಭವ ಜೈನ್. ದೆಹಲಿ IITಯಲ್ಲಿ ಓದಿಕೊಂಡವರು. ಒಂದು ಕಂಪನಿಯಲ್ಲಿ ಅವರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಂಭವ್ ಹಾಗೂ ಕೇಜ್ರಿವಾಲ್ ಪುತ್ರಿ ಸೇರಿಕೊಂಡು ಒಂದಷ್ಟು ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬಂತು? ಅದಕ್ಕೂ ಲಿಕ್ಕರ್ ಹಗರಣ ದುಡ್ಡೇ ಹೋಯ್ತಾ? ಅದು ತನಿಖೆ ಆಗಬೇಕು. ಸಂಭವ್ ಜೈನ್ ಪ್ರೊಫೈಲ್ ನೋಡೋದಾದರೆ ಅವರೇನು ಹೈ ಪ್ರೊಫೈಲ್ ಅಲ್ಲ. ಅವರು IIT ದೆಹಲಿನಲ್ಲಿ ಓದಿ ಒಂದು ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿದ್ದಾರೆ. ನಂತರ ಇವರು ಮತ್ತು ಹರ್ಷಿತಾ ಕೇಜ್ರಿವಾಲ್ ಅವರು ಸೇರಿ ಒಂದು ಸ್ಟಾರ್ಟ್ಅಪ್ ಆರಂಭ ಮಾಡಿದ್ದಾರೆ. ಆದರೆ ತಂದೆ ಭಾರತದ ಒಂದು ದೊಡ್ಡ ಕಂಪನಿಯ ಮಾಲೀಕ. ಕೇಜ್ರಿವಾಲ್ ಇಷ್ಟೊಂದು ರಹಸ್ಯವಾಗಿ ಮದುವೆ ಮಾಡೋದಕ್ಕೆ ಕಾರಣ ಹಿಂದೆ ಅವರೇ ಆಡಿದಂಥ ಒಂದು ಮಾತು. शादी करेंगे तो सिंपल करेंगे. आजकल ये बड़े बड़े इतने बड़े बड़े पंडाल करोड़ों रुपए खर्च देते हैं जी. बड़ा दुख होता है. गलत तो नहीं कह रहा भाई, करोड़ों रुपए खर्च देते हैं. तो आम आदमी पार्टी की युवा विंग से जो जुड़ेगा उसको सिंपल और साधारण शादी करनी पड़ेगी. ಇಷ್ಟೆಲ್ಲ ಮಾತಾಡಿಕೊಂಡು ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳೋರು ದೆಹಲಿಯ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ನಲ್ಲಿ ತನ್ನ ಮಗಳ ಮದುವೆಯನ್ನು ಮಾಡಿಸಿದ್ರೆ ಮಂದಿ ಉಗಿಯೋದಿಲ್ವಾ? ಆದರೂ ಕೇಜ್ರಿವಾಲ್ ಖರ್ಚು ವೆಚ್ಚವನ್ನು ಹೇಗೆ ನಿಭಾಯಿಸಿದ್ರು ಅಂತ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳ ಕೈಯಲ್ಲಿ ಇಂಥ ಮದುವೆ ಮಾಡೋ ಯೋಚನೆ ಕೂಡ ಸಾಧ್ಯ ಇಲ್ಲ. ಇದಕ್ಕೆ ಖಂಡಿತ ಕೇಜ್ರಿವಾಲ್ ಬಳಿ ಉತ್ತರ ಇರುತ್ತೆ. ಇದೆಲ್ಲ ಅರೇಂಜ್ಮೆಂಟ್ ಹುಡುಗನ ಮನೆಯವರ ಕಡೆಯದು, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾರೆ.
ಬೇಕಾದ್ರೆ ನೋಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.